ಸೊ 2 ಮ್ಯಾಚ್ ಇದೆ ಅಂದ್ರೆ ಈ ಸಲ ಕಪ್ ನಮ್ದೇ. ನಾನು ಕೂಡ ನಿಮಗೆ ದೊಡ್ಡ ಅಭಿಮಾನಿ, ಬಟ್ ನೀವು ಬ್ಲೂ ಜರ್ಸಿ ಹಾಕಿದಾಗ ಮತ್ತ ನಮ್ಮ ಮೊಹಾಮೆಂಟಿ 30 ನಿಂಬೆ ಅಂತಂದು ರೆಡಿ ಮಾಡಿ ಪದ್ಧತಿ. ನಮಸ್ಕಾರ ಎಲ್ಲರಿಗೆ. ಇವತ್ತಿಂದ ದೋಸ್ತೆಲ್ಲ ದುಶ್ಮನ್ಗಳಾಗುವಂಥ ಹಬ್ಬ ಚಲುವಾಗೈತಿ. ಯಾವುದಂದ್ರೆ IPL ಕ್ರಿಕೆಟ್ ಹಬ್ಬ. ನೋಡ್ರಿ, ಇವತ್ತಿಂದ 2 ತಿಂಗಳು ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತೈತಿ. ಎಲ್ಲರೂ ಕೂಡಿ ಮಸ್ತ್ ಮಜಾ ಮಾಡೋಣ. ಅದನ್ನ ಬಿಟ್ಟು ಬೆಟ್ಟಿಂಗ್ ಆಡಿ ಊರು ಬಿಟ್ಟು ಹೋಗೋ ಕೆಲಸ ಯಾರು ಮಾಡಬೇಡ್ರಿ. ನಾವು ಇವತ್ತಿಂದ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ AI ಕ್ರಿಕೆಟರ್ಸ್ನ ಕರೆಸಿ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮಾಡ್ತೀವಿ. ಇದು ಯಾರಿಗೂ ಮನ್ಸಿಗೆ ಬೇಸರ ಮಾಡೋಕ್ಕಂತಲ್ಲ, ಇನ್ನೊಬ್ಬರಿಗೆ ಕಿಂಡಲ್ ಮಾಡಬೇಕು, ಒಬ್ಬರಿಗೆ ಅಸಹ್ಯ ಮಾಡಬೇಕು ಅಂತಲ್ಲ, ಒಂದು ಎಂಟರ್ಟೈನ್ಮೆಂಟ್ ಹಬ್ಬ ಇದು. ಸೊ ನಾವು ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಚಾಲೂ ಮಾಡಕತ್ತೀವಿ. ಇವತ್ತು ನಮ್ಮ ಪೋಡ್ಕಾಸ್ಟ್ ಒಳಗೆ ನಮ್ಮ ಕರ್ನಾಟಕದ ದತ್ತು ಪುತ್ರ ಕಿಂಗ್ ಅವ್ರ ಅದಾರ. ವೆಲ್ಕಮ್ ಮಾಡೋಣ. ನಮಸ್ತೆ ಕಿಂಗ್ ಸರ್. ನಮಸ್ತೆ. ನಮಗೆ ನಿಜವಾಗ್ಲೂ ನಿಮ್ಮನ್ನು ಕರ್ಸೋಕ್ಕಾಗಿಲ್ಲ, ಸೊ AI ಮುಖಾಂತರ ನಿಮ್ಮನ್ನು ಕರೆಸಿದ್ದೀವಿ. ಇದೇ ಥರ ಎಂಟರ್ಟೈನ್ಮೆಂಟ್ ಕೊಡ್ತಾ ಹೋಗೋಣ ನಮ್ಮ RCB ಅಭಿಮಾನಿಗಳಿಗೆ. ಸರ್, ಲಾಸ್ಟ್ ಇಯರು ನೀವು ಇದು RCBಯ ಹೊಸ ಅಧ್ಯಾಯ ಅಂತ ಹೇಳಿದ್ರಿ. ಸೊ ಈ ವರ್ಷ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರಿ, ಹೊಸ ಅಧ್ಯಾಯ ಅಂತ ಹೇಳಿದ್ದೆ. ಈ ಸರಿ ಎಷ್ಟನೇ ಸೀಸನು? 18. ನನ್ನ ಜರ್ಸಿ ನಂಬರ್ 18. ಸೊ 2 ಮ್ಯಾಚ್ ಇದೆ ಅಂದ್ರೆ ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಸರ್, RCB ಅಂತಂದ್ರೆ ವರ್ಲ್ಡ್ ವೈಡ್ ಫ್ಯಾನ್ಸ್ ಇದ್ದಾರೆ. ಸೊ RCB ಕ್ರೇಜ್ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಸರಿ ಫಸ್ಟ್ ಮ್ಯಾಚ್ ಯಾರು ಆಡ್ಬೇಕಿತ್ತು? ಹೋದ ವರ್ಷ ಫೈನಲ್ ಅಲ್ಲಿ ಗೆದ್ದವರು ಮತ್ತೆ ಸೋತವರು ನಾವು ಆಡ್ತಾ ಇದ್ದೀವಿ. ಸೊ ತಿಳ್ಕೊಂಬೇಡಿ RCB ಕ್ರೇಜ್ ಏನಂತ. ಸರ್, ಈ ಸರಿ 18ನೇ ಸೀಸನು. 17 ವರ್ಷ ನಮ್ಮ RCBಗೆ ಆಡಿರಿ. ಇದು 18ನೇ ಸರಿ RCBಗೆ ಹತ್ತೀರಿ. ಏನು ಅನ್ಸತ್ತ ಸರ್? ಆಕ್ಚುಲಿ ನಾ ಕರ್ನಾಟಕದಾಗ ಹುಟ್ಟಬೇಕಾಗಿತ್ತು, ಡೆಲ್ಲಿ ಒಳಗೆ ಹುಟ್ಟೀನಿ. ಬಟ್ RCB ದತ್ತುಪುತ್ರನ, ಕರ್ನಾಟಕದ ದತ್ತುಪುತ್ರ ಇದ್ದಂಗ. ಸೊ ನಾನು ಯಾವತ್ತು ನನಗೆ ಕನ್ನಡ 2ನೇ ತಾಯಿ ಇದ್ದಂಗ. ಡೆಲ್ಲಿ ಮತ್ತು ಕರ್ನಾಟಕ ಎಲ್ಲ ಒಂದೇ ನನಗೆ. ಯಾವಾಗಲೂ ನಾ ಹೇಳೋದು ಜೈ RCB, ಜೈ ಇಂಡಿಯಾ, ಈ ಸಲ ಕಪ್ ನಮ್ದೇ. ಥ್ಯಾಂಕ್ ಯು ಸರ. ಯಾರೇನೋ ಹೇಳ್ಬೋದು, ನಾವಂತೂ 18 ಅಲ್ಲ 108 ವರ್ಷ ಆದ್ರೂ RCB ಲವರು, ಕಿಂಗ್ ಕೊಹ್ಲಿ ಫಾರ್ ಎವರ್. ಈ ಸಲ ಕಪ್ ನಮ್ದೇ. ಸರ್, ಇಡೀ ಜಗತ್ತೊಳಗೆ ವಿಕೆಟ್ ಕೀಪಿಂಗ್ ಒಳಗೆ ನಿಮ್ಮನ್ನು ಮೀರಿಸುವಂಥವ್ರು ಹಿಂದೆನೂ ಯಾರೂ ಹುಟ್ಟಿಲ್ಲ, ಮುಂದೇನೂ ಯಾರೂ ಹುಟ್ಟಲ್ಲ ಅನ್ಸುತ್ತೆ ಸರ್. ಯಾಕಪ್ಪ ಅಂದ್ರೆ ನೀವು ಮಾಡಿದಂಥ ಸಾಧನೆ ವಿಕೆಟ್ ಕೀಪಿಂಗ್ ಒಳಗೆ, ಕ್ಯಾಪ್ಟನ್ಶಿಪ್ ಒಳಗೆ, ಅದು ಇಡೀ ಜಗತ್ತೇ ಮೆಚ್ಚುವಂಥದ್ದು. ಆ ಭಾರತ ತಂಡ ಪುಣ್ಯ ಮಾಡೈತಿ ನಿಮ್ಮಂಥ ಒಬ್ಬ ಪ್ಲೇಯರ್ನ ಪಡೆಯೋಕೆ. ನಾನು ಕೂಡ ನಿಮಗೆ ದೊಡ್ಡ ಅಭಿಮಾನಿ, ಬಟ್ ನೀವು ಬ್ಲೂ ಜರ್ಸಿ ಹಾಕಿದಾಗ. ಸರ್, ನೀವು 18 ವರ್ಷದಿಂದ CSKಗೆ ಹತ್ತೀರಿ. ಅಲ್ಲಿಂತಲ್ಲ 16. ಓ, 2 ವರ್ಷ ಪುಣೆಗೆ ಆಡಿದ್ರಿ. ಓಕೆ, 16 ವರ್ಷದಿಂದ CSKಗೆ ಹತ್ತೀರಿ. ಹೆಂಗೆ ಅನ್ಸಾತ ಸರ್ ನಿಮ್ಗೆ? 2 ವರ್ಷ ಪುಣೆಗೆ ಆಡೀನಿ, 15 ವರ್ಷ CSKಗೆ ಆಡೀನಿ. 15 ವರ್ಷದಾಗ 5 ಕಪ್ ಗೆದ್ದೀನಿ. 5 16ನೇ ಸೀಸನ್ ಆಡಾತೀನಿ. ಶರ್ಮಾಜಿ ನಮಸ್ತೆ. ಸರ್, ಕ್ರಿಕೆಟ್ ಅಂದ ತಕ್ಷಣ ನನಗೆ ನಿಮ್ಮ ವಿಷಯದಾಗ ನನಗೆ ನೆನಪಿಗೆ ಬರೋದು ಒಂದು ದೊಡ್ಡ ಪಂದ್ಯ. ಯಾವ ಪಂದ್ಯ ಅಂತಂದ್ರೆ, ಆ ಪಂದ್ಯ ಸ್ಟಾರ್ಟ್ ಆದಾಗ ಇಂಡಿಯಾ ವರ್ಸಸ್ ಶ್ರೀಲಂಕಾ ಇರುತ್ತೆ. ಪಂದ್ಯ ಮುಗಿಬೇಕಂದ್ರೆ ಶ್ರೀಲಂಕಾ ವರ್ಸಸ್ ರೋಹಿತ್ ಶರ್ಮಾ ಆಗಿರ್ತದೆ. ಅವ್ರ 10 ಜನ ಹೊಡೆಯರನ್ನು ನೀವು ಒಬ್ಬರೇ ಹೊಡೆದಿರ್ತೀರಿ. ಆ ಪಂದ್ಯ ಜಗತ್ತು ಯಾವತ್ತೂ ಮರೆಯಂಗಿಲ್ಲ. ಆ ಪಂದ್ಯಕ್ಕೆ ಆ ಥರ ಆಡಿರೋ ನಿಮಗೆ ಯಾವಾಗಲೂ ನಮ್ಮ ಭಾರತದ ಕ್ರಿಕೆಟ್ ಅಭಿಮಾನಿಗಳು ಚಿರಋಣಿಯಾಗಿರ್ತಾರೆ. ಸರ್, ಹೆಂಗ್ ನಡೆದೈತ್ರಿ ನಿಮ್ಮ ತಯಾರಿ? ನಮ್ಮ ಹುಡುಗರೆಲ್ಲ ಚೆಕ್ ಪದ್ಧತಿ ರೆಡಿ ಅದಾರ. ಮೊನ್ನೆ ಇದಕ್ಕಿದ್ದೀವಿ ಚಾಂಪಿಯನ್ಸ್ ಟ್ರೋಫಿ. ಮೊನ್ನೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದೀವಿ. ಎಲ್ಲಾನು ರೆಡಿ ಅದಾರ, ಏನ್ ತೊಂದ್ರೆ ಇಲ್ಲ. ಮತ್ತ ನಮ್ಮ ಮೊಹಾಮೆಂಟಿ 30 ನಿಂಬೆ ಅಂತಂದು ರೆಡಿ ಮಾಡಿ ಪದ್ಧತಿ. ಮತ್ತ ನಮ್ಮ ಮೊಹಾಮೆಂಟಲು ಅವರು ಎಲ್ಲಾ ಕಡೆಯಿಂದ ಮಾತಾಡಿ ಪದ್ಧತಿ ಚಾಕ್ ಮಾಡಿಟ್ಟಾರೆ ಎಲ್ಲಾನು. ನಾವಂತೂ 11 ಪ್ಲೇಯರ್ ಫುಲ್ ರೆಡಿ ಅದೀವಿ. ಮತ್ ನಮ್ಮ ಮೊಹಾಮೆಂಟಲು ಅವ್ರಿಬ್ರು ರೆಡಿ ಮಾಡಿಟ್ಟಾರ. ಈ ಸಲ ಕಪ್ ನಮ್ದು ಟ್ಯಾಗ್ ಲೈನ್ ಅವ್ರದ್ದು. ಈ ಸಲ ಕಪ್ ನಮ್ದು. ಈ ಸಲ ಕಪ್